ನಮ್ಮ ರೈತರ ಹುತಾತ್ಮ ದಿನವನ್ನಾಗಿ ಅದರ ನಿಮಿತ್ತವಾಗಿ ಹುಬ್ಬಳ್ಳಿ ತಾಲೂಕು ಬಂಡಿವಾಡ ಮತ್ತು ಮಂಟೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಅಂತಲೂ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಸಾವಿರಾರು ಎತ್ತು ಚಕಡಿ ಮುಖಾಂತರ ನಮ್ಮ ಲಕ್ಷಾಂತರ ರೈತರು ಇವತ್ತು ಈ ಮಂಟೂರು ಗ್ರಾಮಕ್ಕೆ ಆಗಮಿಸಿ ಒಂದು 5 ಹಳ್ಳಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಮತ್ತು ವಿವಿಧ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದು ಮಲ್ತಾಯಿ ಧೋರಣೆ ತೋರಿಸಾಕತ್ತೈತಿ. ಯಾಕಂತಂದ್ರೆ ಇವತ್ತು ನಮ್ಮ ರೈತರು ಹುತಾತ್ಮರಾದ ದಿನ ಇವತ್ತು. ಆ ಹುತಾತ್ಮರು ಯಾಕಾದರೂ ರೈತರು ಇವತ್ತು ಕಳಸಾ ಬಂಡೂರಿ ಹೋರಾಟದಾಗ ನಾವು ಅವರು ಹಸುನಿಗಿದ್ದರು, ಅದು ನಮ್ಗೆ ತುಂಬ ಇವತ್ತು ನೋವು ಆಗ್ತೈತಿ. ಅವರು ದಿನ ಆಚರಣೆ ನಾವು ಮಾಡಾಕತ್ತೀವಿ ಅಂದ್ರೆ ಅದ್ರಾಗೂ ನಮ್ದು ನೋವು ಐತಿ. ಯಾಕಂತಂದ್ರೆ ಅವರು ಒಂದು ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನು ಕೊಂಡ್ರವರು. ನವಲಗುಂದ ಮತ್ತು ನರಗುಂದ ಬಂಡಾಯ ಸಮಯದಾಗ ಇವತ್ತು ಆ ಮಾದಾಯಿನ ನಮಗೆ ಕೊಟ್ಟಿದ್ರೆ ಇವತ್ತು ಬರ ಪರಿಸ್ಥಿತಿ ನಮಗೆ ಎದುರಾಗ್ತಿದ್ದಿಲ್ಲ. ಯಾಕಂದ್ರೆ ಮಾದಾಯಿ ನೀರು ನಮ್ಗೆ ಬಂದಿತ್ತಂದ್ರೆ ಈಗ ನಾವು ಒಟ್ಟು ಬೆಳೆ ಪಡಿತಿದ್ವಿ. ಇಂಥ ಹೋರಾಟಕ್ಕೆ ನಾವು ಹೋಗ್ತಿದ್ದಿಲ್ಲ. ಈಗ ನಮ್ಗೆ ಅನಿವಾರ್ಯವಾಗಿ ನಾವು ಹೋರಾಟ ಮುಂದಿನ ದಿನದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ರೈತರ ಬೆಳೆ ವಿಮೆ ಅಂತೂ ಕಡ್ಡಾಯವಾಗಿ ತುಂಬ್ಕೊಂತಾರ. ಅವರು ಮೊದಲೇ ಅಧಿಕಾರಿಗಳು ಬಂದು ನಮ್ಮನ್ನು ಗನ್ನತ್ತಾರ, ರೈತರ ಬೆಳೆನ ತುಂಬ್ರಿ ಅಂತೇಳಿ ಕೊಡು ಮುಂದೆ ಅವರು ಒಬ್ರು ಇರಂಗಿಲ್ಲ, ನಾಪತ್ತಾಗಿರ್ತಾರೆ. ಆ ಸಮಯದಾಗ ನಮ್ಗೆ ಕೊಡಲೇಬೇಕು. ಕೊಡದೇ ಇದ್ರೆ ನಾವು ಮುಂದಿನ ದಿನದಾಗ ನಾವು ಸಂಬಂಧಪಟ್ಟ ಇಲಾಖೆ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಮತ್ತು ಉಗ್ರ ಹೋರಾಟದ ಮಾಡ್ತೇವೆ ಅಂತೇಳಿ ಮಾನ್ಯ ಕೇಂದ್ರ ಸಚಿವರಿಗೆ ಹಾಗೂ ಮೋದಿ ಅವರಿಗೆ ಹಾಗೂ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾವು ಈ ಮೂಲಕ ಒತ್ತಾಯ ಪಡಿಸ್ಕೊಂತೀವಿ.